ಈ ಕಥೆಯ ಹೆಸರು ಮೋಸ ಹೋದ ಕರಡಿ ಅಂತ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ವಾಸ ಮಾಡ್ತಾ ಇತ್ತು. ಆ ನರಿಯು ಬಹುತೇಕ ಎಲ್ಲಾ ಪ್ರಾಣಿಗಳ ಮಾಂಸದ ರುಚಿಯನ್ನ ನೋಡಿತ್ತು, ಆದರೆ ಕರಡಿಯ ಮಾಂಸದ ರುಚಿಯನ್ನ ಎಂದೂ ನೋಡಿರ್ಲಿಲ್ಲ. ಹಾಗಾಗಿ ಅದು ಕರಡಿ ಮಾಂಸದ ರುಚಿಯನ್ನ ಹೇಗಾದ್ರೂ ಮಾಡಿ ತಿನ್ಬೇಕಲ್ವಾ ಅಂತ ಯೋಚನೆ ಮಾಡ್ತಾ ಇತ್ತು. ಆದರೆ ಕರಡಿಗೆ ಮೈ ತುಂಬಾ ಕೂದಲಲ್ವಾ, ಅದನ್ನ ಕೊಲ್ಲೋದು ಬಹಳ ಕಷ್ಟ. ಆ ಕೂದಲು ಬಹಳ ಚೂಪಾಗಿರುತ್ತದೆ. ಆದ್ದರಿಂದ ಕರಡಿಯ ಸ್ನೇಹವನ್ನ ಸಂಪಾದಿಸಲು ಯೋಚನೆ ಮಾಡುತ್ತು ನರಿ. ಒಂದು ದಿನ ಕರಡಿ ತನ್ನ ಗುಹೆಯಿಂದ ಆಹಾರಕ್ಕಾಗಿ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಇದೇ ಒಂದು ಅವಕಾಶ ಅಂತ ಯೋಚನೆ ಮಾಡಿ ನರಿ ಕರಡಿ ಹತ್ರ ಬಂದು, ಗೆಳೆಯ, ನೀನು ನನಗೆ ಸ್ನೇಹಿತನಾಗು. ನೀನು ಬಯಸುವುದಾದರೆ ನಾವಿಬ್ಬರು ಒಳ್ಳೆಯ ಸ್ನೇಹಿತರಾಗಬಹುದು, ಜೊತೆಯಾಗಿ ಕೂಡಿ ಬಾಳಬಹುದು ಎಂದು ಕಪಟ ನುಡಿಗಳನ್ನಾಡಿತು. ಕೂಡಲೇ ಕರಡಿಯು ಏನೂ ಯೋಚನೆ ಮಾಡದೆ ಒಳ್ಳೆಯ ಮನಸ್ಸಿನಿಂದ ನರಿಯ ಸ್ನೇಹಕ್ಕೆ ಸಮ್ಮತಿ ಸೂಚಿಸಿತು. ಕೆಲವು ದಿನಗಳವರೆಗೂ ನರಿಯು ಕರಡಿಯ ಜೊತೆ ಒಳ್ಳೆಯ ಸ್ನೇಹಿತನಂತೆಯೇ ನಟಿಸಿತು. ಒಂದು ದಿನ ನರಿಯು ಕರಡಿಗೆ ಈ ರೀತಿ ಹೇಳಿತು, ಮಿತ್ರ, ನಿನ್ನ ಮೈ ಮೇಲಿನ ರೋಮಗಳು ನಿನಗೆ ಭಾರವೆನಿಸುವುದಿಲ್ಲವೇ? ನೋಡಲು ತುಂಬಾ ಅಸಹ್ಯವಾಗಿ ಕಾಣಿಸುತ್ತದೆ. ಒಮ್ಮೆ ನಿನ್ನ ರೋಮಗಳನ್ನು ಕತ್ತರಿಸಿ ಬಿಡು, ನಂತರ ನೀನು ನೋಡಲು ಬಹಳ ಚೆನ್ನಾಗಿ ಕಾಣುವೆಯ ಎಂದು ಹೇಳಿತು. ನೀನು ಬಯಸುವುದಾದರೆ ಮತ್ತೆ ರೋಮಗಳು ಮೊದಲಿನಂತೆಯೇ ಬಿಡಬಹುದು ಎಂದು ಮತ್ತೆ ಕಪಟ ಮಾತುಗಳನ್ನಾಡಿತು. ನರಿಯ ಕಪಟ ನುಡಿಗಳನ್ನು ಕೇಳಿದ ಕರಡಿಗೆ ನರಿಯು ಕಪಟ ಮಾಡುತ್ತಿದೆ ಎಂದು ತಿಳಿಯಲಿಲ್ಲ. ಅದು ಒಪ್ಪಿಗೆ ಕೊಟ್ಟಿತು. ನಂತರ ಕರಡಿ ನರಿಗೆ ಹೇಳಿತು, ಮಿತ್ರ, ನಿನ್ನ ಇಚ್ಛೆಯಂತೆಯೇ ನನ್ನ ಮೈ ಮೇಲಿನ ರೋಮಗಳನ್ನು ಒಂದೂ ಬಿಡದೆ ಕತ್ತರಿಸಿ ಹಾಕಿಬಿಡು ಎಂದು ಪ್ರೀತಿಯಿಂದ ಹೇಳಿತು. ತಕ್ಷಣವೇ ನರಿಯು ಒಂದು ಹರಿತವಾದ ವಸ್ತುವಿನಿಂದ ಕರಡಿಯ ಮೈ ಮೇಲಿನ ಎಲ್ಲಾ ರೋಮಗಳನ್ನು ಬಿಡದೆ ಕತ್ತರಿಸಿ ಹಾಕಿತ್ತು. ನಂತರ ಅದರ ಮೈ ಮೇಲೆ ಬಿದ್ದು ಅದೇ ಕತ್ತರಿಯಿಂದ ತಿವಿದು ಕೊಂದು ಹಾಕಿ ಕರಡಿಯ ಮಾಂಸದ ರುಚಿಯನ್ನು ನೋಡಿತು. ನರಿಗೆ ಬಹಳ ಸಂತೋಷವಾಯಿತು ಕರಡಿಯ ಮಾಂಸ ತಿಂದಿದ್ದರಿಂದ. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ಬುದ್ಧಿ ಉಪಯೋಗಿಸಿದರೆ ಎಂತಹ ಕೆಲಸವನ್ನು ಬೇಕಾದರೂ ಸುಲಭವಾಗಿ ಜಯಿಸಬಹುದು. ಅದೇ ಇನ್ನೊಂದು ನೀತಿ ಏನಪ್ಪಾ ಅಂದ್ರೆ, ಯಾವ ಕೆಲಸವನ್ನು ನಾವು ಬೇರೊಬ್ಬರ ಮಾತುಗಳನ್ನು ಕೇಳಿಸಿಕೊಂಡು ಆಲಿಸದೆ ಮಾಡಬಾರದು, ಇಲ್ಲವಾದರೆ ಕರಡಿಯ ರೀತಿ ಆಗುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಹಲವಾರು ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.